ಹಲೋ ನಮಸ್ಕಾರ ಮಿಸ್ಟರ್ ಅಂಡ್ ಬಗ್ಸ್, ಹೇಗಿದ್ದೀರೋ? ಸಗಣಿ ಭಕ್ತರ ಹೇಗಿದ್ದೀರೋ? ತಲೆಯಲ್ಲಿ ಸಗಣಿ ಇದೆಯಲ್ಲ, ಅದನ್ನ ಸ್ವಲ್ಪ ಗಂಜಲ ಹಾಕಿ ತೊಳ್ಕೊಂಡ್ಬಿಟ್ರು. ರೌಫ್ ಅಲಿಯಾಸ್ ರಾಚಿಂತ ನೋಡ್ರು, ನಿನ್ ಮೇಲೆ ನಮ್ಗೇನ್ ಪರ್ಸನಲ್ ಇಲ್ಲ. ನೀವು ಸುಮಾರು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ರಾಚಿಂತನ್ ಅಂತ ಹೆಸರಿಟ್ಕೊಂಡು ಹಿಂದೂಗಳನ್ನ ಬೈಯೋದು, ಬಿಜೆಪಿ ಬೈಯೋದು, RSS ನ ಬೈಯೋದು, ಇದೇ ಕೆಲಸವನ್ನು ಮಾಡ್ತಾ ಇದ್ದೆ. ನೀನ್ ಯಾವ ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡಿದಲ್ಲ, ಆ ನ್ಯೂಸ್ ಚಾನಲ್ ನನಗೆ ಹೇಳಿದ್ರು ಹಿಂಗೆ ಈತ ಮೊಹಿದ್ದೀನ್ ರೌಫ್ ಅಂತ ರಾಚಿಂತನ್ ಅಂತ ಹೆಸರಿಟ್ಕೊಂಡು ನಮ್ಮ ಕೆಲಸ ಮಾಡ್ತಾ ಇದ್ದ, ನಮ್ಗೂ ಅವ್ರಿಗೂ ಕ್ಲಾಶ್ ಆಯ್ತು, ಕೆಲಸದಿಂದ ಕಿತ್ತು ಹಾಕ್ತು, ತೆಗೆದಾಕ್ತು ಅಂತ ಯಾವ ಚಾನಲ್ ಇಂದ ನೀನ್ ಆಚೆ ಹೋಗಿದ್ಯಾ ಆ ಮ್ಯಾನೇಜ್ಮೆಂಟ್ ನಮ್ ಜೊತೆ ಡಿಸ್ಕಷನ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನಾನಿವತ್ತು ಮಾತಾಡೋದಕ್ಕೆ ತೆಗೆದುಕೊಂಡಿರುವಂತಹ ಸಬ್ಜೆಕ್ಟ್ ಯಾವುದು ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ಬಹಳ ಟ್ರೆಂಡಿಂಗ್ ಆಗ್ತಾ ಇದೆ. ರಾಜ್ ಚಿಂತನ್, ಪತ್ರಕರ್ತ ಲೇಖಕ ರಾಜ್ ಚಿಂತನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಚಾರಗಳು ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾಗಿ ನಾನಿವತ್ತು ರಾಜ್ ಚಿಂತನ್ ಮತ್ತು ಮಬ್ಬು ಭಕ್ತರ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ. ಸ್ನೇಹಿತರೆ, ಈಗ ರಾಜ್ ಚಿಂತನ್ ಅವರು ಯಾಕೆ ಈ ಭಕ್ತಾದಿಗಳು, ಹಿಂದೂ ಪರ ಸಂಘಟನೆಗಳು, ಮತ್ತೆ ಸನಾತನಿಗಳು, ಮತ್ತೆ ಮೋದಿಯ ಏನು ಅಭಿಮಾನಿಗಳು, ದೇಶ ಪ್ರೇಮಿಗಳು ಅಂತ ಹೇಳ್ತಾರಲ್ಲ, ಇವರೆಲ್ಲ ಕೂಡ ಈಗ ರಾಜ್ ಚಿಂತನ್ ಅವರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮುಗಿಬಿದ್ದಿದ್ದಾರೆ. ಸಮಸ್ಯೆ ಏನು ಅಂದ್ರೆ, ರಾಜ್ ಚಿಂತನ್ ಅವರ ಹೆಸರು ಮೊದಲು ಅದೇನೋ ಮುಸ್ಲಿಂ ಸಮುದಾಯದ ರೌಫ್ ಏನೋ ಆಗಿತ್ತು. ಇದು ಈಗ ಅವರು ಅದನ್ನ ಬದಲಾಯಿಸಿಕೊಂಡು ರಾಜ್ ಚಿಂತನ್ ಅಂತ ಇಟ್ಕೊಂಡಿದ್ದಾರೆ. ನೋಡಿ, ಇವರು ಮೂಲತಃ ಮುಸ್ಲಿಮ್ರು, ಇವ್ರ ತಂದೆ ಹೆಸರು ಇದು, ಇವರು ಹಿಂದೂ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿ ಏನೋ ಬಹಳ ದೊಡ್ಡ ಅನ್ವೇಷಣೆ, ಕ್ರಾಂತಿ, ಏನೋ ಒಂದು ಹೊಸ ವಿಷನ್ ಅನ್ನ ಕಂಡುಹಿಡಿದು ಬಿಟ್ಟಿವಿ ಅನ್ನೋ ಅರ್ಥದಲ್ಲಿ ಏನ್ ಬಹಳ ಬಾಯ್ ಪಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ರಾಜ್ ಚಿಂತನ್ನು ಅಥವಾ ಮಾ ಚಿಂತನ್ನು ಅಥವಾ ಕನ್ನಡದ ಚಿಂತನ್ನು, ಮುಸ್ಲಿಂ ಚಿಂತನ್ನು ಅಥವಾ ಹಿಂದೂ ಚಿಂತನ್ನು, ಯಾವ ಚಿಂತನ್ ಯಾಕ್ರಿ ಇವ್ರಿಗೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇದು? ಈಗ ಆಯ್ತಪ್ಪ, ರಾಜ್ ಚಿಂತನ್ ಅವರು ನಾಳೆ ನರೇಂದ್ರ ಮೋದಿ ಅಂತ ಹೆಸರಿಟ್ಕೊಳ್ತಾರೆ, ಏನ್ ಸಮಸ್ಯೆ? ಅದು ಅವ್ರ ಇಷ್ಟ ಅಲ್ವಾ? ನಾಳೆ ರಾಜ್ ಚಿಂತನ್ ಅವರು ಇನ್ಯಾವುದೋ ಒಂದು ಬುದ್ಧನ ಹೆಸರಿಟ್ಕೊಳ್ತಾರಪ್ಪ, ಅದು ಅವ್ರ ಇಷ್ಟ. ಹೆಸರು ಬದಲಾವಣೆ ಮಾಡ್ಕೊಳ್ತಾರೆ, ಅದು ಅವ್ರ ಇಷ್ಟ. ಇವರು ಈ ಭಕ್ತಾದಿಗಳ ಪಡೆ ನೋಡಿ, ನಾವೇನೋ ಹೊಸದನ್ನ ಕಂಡು ಹಿಡಿದು ಬಿಟ್ಟಿದೀವಿ ಅಂತೇಳಿ ಏನೋ ಅವ್ರ ಹೆಸರು ನೋಡಿ ಹಿಂಗಿದೆ. ರಾಜ್ ಚಿಂತನ್ ಅವರ ಹೆಸರಾಗ್ಲಿ, ರಾಜ್ ಚಿಂತನ್ ಅವರ ಖಾಸಗಿ ವಿಚಾರವಾಗ್ಲಿ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಯಾರಂದ್ರೆ ಅದು ರಾಜ್ ಚಿಂತನ್ ಅವರು ಮತ್ತು ಅವ್ರ ಕುಟುಂಬದವರು. ಅದು ಅವರಿಗೆ ಸಂಬಂಧಪಟ್ಟದ್ದು, ಅವರ ಖಾಸಗಿ ಆದಂತ ವಿಚಾರ. ಇದನ್ನ ಈಗ ಏನೋ ಒಂದು ದೊಡ್ಡ ಕ್ರಾಂತಿ ಮಾಡಿದೀವಿ ಅನ್ನೋ ಅರ್ಥದಲ್ಲಿ ಇದನ್ನೆಲ್ಲ ಹೇಳೋದಕ್ಕೆ, ಇದನ್ನೆಲ್ಲ ಏನೋ ಬಾಯ್ ಪಡ್ಕೊಳ್ಳೋದಕ್ಕೆ ಏನಾದ್ರು ಅರ್ಥ ಇದೆಯಾ? ಆಯ್ತಪ್ಪ, ಅವ್ರ ಹೆಸರು, ಅವ್ರು ಮುಸ್ಲಿಮ್, ಅವ್ರು ಹಿಂದೂ, ಏನೋ ಆಗ್ಲಿ ಬಿಡು. ಅವ್ರ ಧರ್ಮ ತಗೊಂಡು ನೀವ್ ಏನ್ ಮಾಡ್ತೀರಿ? ಈಗ ನನ್ನ ಧರ್ಮ ತಗೊಂಡು ನೀವ್ ಏನ್ ಮಾಡ್ತೀರಿ? ನನ್ನ ಜಾತಿ ತಗೊಂಡು ಏನ್ ಮಾಡ್ತೀರಿ? ನಾನು ಏನ್ ಮಾಡ್ತೀನಿ? ನಾನು ಸಮಾಜದಲ್ಲಿ ಹೇಗೆ ಬದುಕ್ತೀನಿ? ನಾನು ಎಷ್ಟು ಜನಪರವಾಗಿದ್ದೀನಿ? ನಾನು ಎಷ್ಟು ಜೀವ ಪರವಾಗಿದ್ದೀನಿ? ನಾನು ಸಮಾಜದಲ್ಲಿ ಜನರಿಗೆ ತೊಂದರೆ ಕೊಡದ ಹಾಗೆ ಹೇಗೆ ಬದುಕ್ತಾ ಇದ್ದೀನಿ? ಅದು ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇವ್ರ ಹೆಸರು, ಇವರು ಹಿಂದೂ, ಇವರು ಮುಸ್ಲಿಮು, ಈಗ ಹಿಂದೂ ಆಗಿದ್ದಾರೆ, ಈಗ ಮುಸ್ಲಿಂ ಆಗಿದ್ದಾರೆ. ಇವ್ರ ಹೆಸರು ಹಂಗ ನೋಡಿದ್ರೆ ಚಿಂತನ್ ಅನ್ನೋ ಹೆಸರೇ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ನಾವು ಹಿಂದೂ ಧರ್ಮ ಅಂತ ಹೇಳ್ತೀವಲ್ಲ, ಹಿಂದೂ ಧರ್ಮ, ಹಿಂದೂ ಅನ್ನೋ ಪದವನ್ನ ಕೊಟ್ಟಿದ್ದೆ ಪರ್ಷಿಯನ್ ಒಬ್ಬ ಯಾರೋ ಚಿಂತಕ. ಈ ನಮ್ಗೆಲ್ಲ ಈ ದಾಳಿಗಳ ಮಾಡಕ್ ಬಂದ್ರಲ್ಲ, ಯಾರ್ಯಾರೋ ಬಂದ್ರಲ್ಲ, ಗೌರಿ ಮೊಹಮ್ಮದ್ ಗಜ್ನಿ, ಆ ಸಂದರ್ಭದಲ್ಲಿ ಅವನು ಯಾರೋ ಪರ್ಷಿಯನ್ ಬಂದ್ಬಿಟ್ಟು ಹಿಂದೂಗಳು ಅನ್ನೋ ಅವ್ರಿಗೆ ಸಕಾರ ಬರಲ್ಲ, ಅವ್ರಿಗೆ ಏನು ಹಕಾರ ಸಕಾರದ ಸಮಸ್ಯೆ ಇದೆ. ಅವ್ರಿಗೆ ನಾವು ಸಿಂಧು ಬದಲಾಗಿ ಅವ್ರು ಹಿಂದೂ ಅಂತ ಹೇಳ್ದ. ಸಿಂಧು ನದಿಯ ತಟದಲ್ಲಿ ವಾಸ ಮಾಡುವಂತ ಜನರನ್ನ ಸಿಂಧು ಜನರು ಅಂತ ಕರಿತಾ ಇದ್ರು. ಆದ್ರೆ ಅವನು ಅದನ್ನ ಅವ್ರಿಗೆ ಅಕ್ಷರ ಉಚ್ಚಾರಣೆಯ ಸಮಸ್ಯೆ ಇದ್ದಾಗ ಹಿಂದೂ ಅಂತ ಹೇಳ್ದ. ಏನ್ ಮಾಡೋಣ ಈಗ? ಏನ್ ಮಾಡ್ಬೇಕಾಗತ್ತೆ? ಏನು ಮಾಡಕ್ಕಾಗಲ್ಲ ಅಲ್ವಾ? ಹಾಗೆ ರಾಜ್ ಚಿಂತನ್ ಅವರ ಜಾತಿ ಯಾವುದು, ಅಥವಾ ಇನ್ಯಾರೋ ಸಾಮಾಜಿಕ ಹೋರಾಟಗಾರ, ಜನಪರವಾಗಿರುವಂತ ಚಿಂತಕ, ಅವನದು ಧರ್ಮ ಯಾವುದು, ಅವ್ನು ಎಲ್ಲುಟ್ಟದ, ಹೇಗುಟ್ಟದ, ಅರೆ ಇವೆಲ್ಲ ಏನ್ ಇಂಪಾರ್ಟೆಂಟಾ? ಹಂಗ ನೋಡಿದ್ರೆ ನಮ್ಮ ಇಡೀ ಜಗತ್ತಿನ ಜೀವ ಪ್ರಭೇದ ಎಲ್ಲಿ ಸೃಷ್ಟಿ ಆಯ್ತು ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಆಯ್ತಪ್ಪ. ಏನ್ ಮಾಡೋಣ ಈಗ? ಅಲ್ಗೋಗಣ್ವಾ? ನಮ್ಮೆಲ್ಲರ ದೇಹದಲ್ಲಿರುವಂತ ಮೈಟ್ರೋಕಾಂಡ್ರಿಯಾ ಒಂದೇ ಅಪ್ಪ. ಏನ್ ಮಾಡೋದೀಗ? ನಾವು ಜಾತಿ ಧರ್ಮ, ಅದು ಇವನ್ ಜಾತಿ, ಅವನ ಈ ಜಾತಿ, ನಾನ್ ಶ್ರೇಷ್ಠ, ನಾನ್ ಮೇಲು ಕೀಳು, ಇವನು ಕಡಿಮೆ ಅಂತೇಳಿ ಎಲ್ಲ ನಾವು ತಾರತಮ್ಯಗಳು ಮಾಡ್ಕೊಂಡಿದಾರಲ್ಲ ಇವರು ದೇಶ ಪ್ರೇಮಿಗಳು, ಧರ್ಮ ಭಕ್ತರು. ಎಲ್ಲರ ಹೃದಯದಲ್ಲಿ ಹರಿತಾ ಇರುವಂತ ರಕ್ತ ಅದೇ ಅಲ್ವಾ? ಎಲ್ಲರ ಮೂಲ ದಕ್ಷಿಣ ಆಫ್ರಿಕಾ ಅಲ್ವಾ? ಜೀವ ಪ್ರಭೇದ ಸೃಷ್ಟಿಯಾಗಿದ್ದು ಅಲ್ಲೇ. ಅಲ್ಲಿಂದನೇ ದೊಡ್ಡ ಮಹಾ ವಲಸೆ ಶುರುವಾಯ್ತು ಅಂತ ಹೇಳ್ತಾರಲ್ವಾ ಸಂಶೋಧಕರು. ನಾನು ಕತೆ ಹೇಳ್ತಾ ಇಲ್ಲ, ಮಾನವ ವಿಜ್ಞಾನಿಗಳು. ಏನ್ ಮಾಡೋಣ? ನಾವೆಲ್ಲ ಒಂದೇ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ಪಂಪ ಹೇಳ್ದಲ್ಲ, ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳ್ಬಿಟ್ನಲ್ಲ. ಕುವೆಂಪು ಹೇಳಿದಲ್ಲ, ಮನುಜ ಮತ ವಿಶ್ವಪಥ ಅಂತ. ಮುಗೀತಲ್ಲ.
ಇಂಪಾರ್ಟೆಂಟು ನಾವು ಹೇಗೆ ಬದುಕ್ತಾ ಇದೀವಿ, ಸಮಾಜದಲ್ಲಿ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೀವಿ, ಒಳ್ಳೇದನ್ನ ಏನ್ ಮಾಡ್ತಾ ಇದೀವಿ, ಅದು ಇಂಪಾರ್ಟೆಂಟ್ ಅಲ್ವಾ. ಈಗ ಪಾಪ ಅವ್ರನ್ನ ರಾಚಿಂತನ್ ಅವರ ಹೆಸರು ಇಟ್ಕೊಳ್ಳೋದು, ಅವರು ರವೂಫ್ ಅಂತ ಇತ್ತು, ಈಗ ಚಿಂತನ್ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಏನೋ ಷಡ್ಯಂತ್ರ ಆಗ್ತಾ ಇದೆ. ಅದು ಅವ್ರ ವೈಯಕ್ತಿಕವಾದಂತ ನಿಲುವದು. ನೀವು ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ, ಅಥವಾ ನೀವು ಅನ್ಯ ಧರ್ಮದವ್ರನ್ನ ಮದುವೆ ಆಗಿ, ಅಥವಾ ನಿಮ್ಮ ಅಂತರ್ಜಾತಿ ಮದುವೆ ಆಗಿ, ಅದು ನಿಮಗೆ ಸಂಬಂಧಪಟ್ಟ ಅಥವಾ ನಿಮ್ಮ ವೈಯಕ್ತಿಕವಾದಂತ ವಿಚಾರ. ಪಾಪ ಅವ್ರದ್ದು ಯಾಕೆ ಇಟ್ಕೊಳ್ತೀರಿ ನೀವು, ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಸಮಸ್ಯೆ ಏನು ಅಂದ್ರೆ, ಯಾರು ಜನಪರವಾಗಿದ್ದಾರೆ, ಯಾರು ಈ ಧರ್ಮಗಳಲ್ಲಿರುವಂತಹ ಅಸಮಾನತೆಗಳು, ಉದಾಹರಣೆಗೆ ಹಿಂದೂ ಧರ್ಮದಲ್ಲಿರುವಂತ ರಾಚಿಂತನ್ ಅವರೆಲ್ಲೂ ಹಿಂದೂ ಧರ್ಮವನ್ನು ಅವಹೇಳನ ಮಾಡುವಂತ ಕೆಲಸಗಳನ್ನ ಯಾರು ಮಾಡಿಲ್ವಲ್ಲ. ಯಾರು ಯಾವ ಧರ್ಮವನ್ನು ಅವಹೇಳನ ಮಾಡಬಾರ್ದು. ರಾಚಿಂತನ್ ಮಾಡಿದ ಕೆಲಸಗಳೇನು? ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ರಪ್ಪ, ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವ್ರ ಜನಸಂಖ್ಯೆ ಹೆಚ್ಚಿದೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಅದು ತಪ್ಪ? ಅದಕ್ಕೆ ಕಾಂಗ್ರೆಸ್ನವರೇ ಮುಗಿಬಿದ್ಬಿಟ್ರು. ಕಾಂಗ್ರೆಸ್ನ ಸ್ವಲ್ಪ ಫೇವರ್ ಆಗಿದ್ರು ಕೂಡ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ರಲ್ಲ, ಅದು ಕರೆಕ್ಟ್ ಅಲ್ವಾ? ಅದು ಮುಸ್ಲಿಂ ಸಮುದಾಯನ CNN, NRC ಏನೇನೋ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಅಡಿಯಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ, ಈ ನೆಲದ ಪ್ರಜೆಗಳೇ ಅಲ್ಲ ಅಂತ ಹೇಳಿ ಟಾರ್ಗೆಟ್ ಮಾಡಿ ಅವರನ್ನ ಹಿಂಸೆ ಕೊಡುವಂತ ಕಾಯ್ದೆಗಳು ತಂದಾಗ ಅದ್ರ ವಿರುದ್ಧ ಹೋರಾಟ ಮಾಡಿದ್ರಪ್ಪ. ತಪ್ಪ? ಅದನ್ನ ಕೇಳಿದ ತಕ್ಷಣನೇ ರಾಚಿಂತನ್ ಜಾತಿ ಯಾವುದು, ರಾಚಿಂತನ್ ಧರ್ಮ ಯಾವುದು? ಈಗ ನಾವು ಕೇಳ್ತೀವಿ, ಎಲ್ಲ ಸಮಾಜ ಚಿಂತಕರು ಕೇಳ್ತಾರಪ್ಪ, ಓ ನೀನ್ ಯಾಕೋ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿನ್ ಜಾತಿ ಯಾವುದು, ನಿನ್ ಧರ್ಮ ಯಾವುದು, ನೀನ್ ಎಲ್ಲಿ ಹುಟ್ಟಿದೆ, ಏನ್ರಿ ಇದೆಲ್ಲ? ಈಗ ಸ್ನೇಹಿತರೆ, ಈ ಸಮಸ್ಯೆ ಏನು ಅಂದ್ರೆ, ಈ ಮಬ್ಬು ಭಕ್ತ ಪಡೆಗಳ ಅವರೆಲ್ಲ ಒಳ್ಳೆಯ ಜ್ಞಾನಿಗಳಾಗಬೇಕು, ವಿವೇಕವಂತರಾಗಬೇಕು, ವೈಚಾರಿಕವಂತರಾಗಬೇಕು ಅನ್ನೋದು ನಮ್ಮ ಆಶಯ. ಇವ್ರ ಸಮಸ್ಯೆ ಏನು ಅಂದ್ರೆ, ಎಲ್ಲ ಪ್ರಗತಿಪರ ವೈಚಾರಿಕ ಚಿಂತಕರ ಮಾನವತಾವಾದಿಗಳ ಆಶಯ ಏನು ಅಂದ್ರೆ, ಎಲ್ಲ ಧರ್ಮದಲ್ಲಿರುವ ಹುಳುಕುಗಳನ್ನ, ಅಸಮಾನತೆಗಳನ್ನ, ಮೌಢ್ಯಗಳನ್ನ, ಜಾಡ್ಯಗಳನ್ನ, ತಾರತಮ್ಯಗಳನ್ನ ಹೊಡೆದಾಡಿಸ್ಬೇಕು ಅನ್ನೋದೇ ಆಶಯ. ಈಗ ಹಿಂದೂ ಧರ್ಮದಲ್ಲಿರುವಂತ ಅಸಮಾನತೆಗಳನ್ನ ಪ್ರಶ್ನೆ ಮಾಡಿಬಿಟ್ರೆ ಅವನು ದೇಶದ್ರೋಹಿ, ಅವನು ಧರ್ಮದ್ರೋಹಿ. ಆಯ್ತಪ್ಪ, ಹಿಂದೂ ಧರ್ಮ ನಾವೆಲ್ಲ ಇವರೆಲ್ಲ ನಮ್ಮ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಾರೆ, ಹಿಂದೂ ಧರ್ಮವನ್ನ ಬೈತಾರೆ, ಇವರು ಹಿಂದೂ ಧರ್ಮವನ್ನ ತುಚ್ಛೀಕರಿಸ್ತಾರೆ ಅಂತ ಹೇಳಿ ಸುಮ್ನೆ ಮಾತಾಡ್ತಾರಲ್ಲ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆಯಲ್ಲ, ಇದ್ರ ಬಗ್ಗೆ ಕೆಲಸ ಮಾಡಿದಿರಾ ನೀವೆಲ್ಲ? ಹಿಂದೂ ಭಕ್ತರುಗಳು ಕೆಲಸ ಮಾಡಿದಿರಾ? ಜಾತಿಯ ವಿಚಾರಕ್ಕೆ ಕೊಲೆಗಳಾಗ್ತವೆ, ಜಾತಿಯ ವಿಚಾರಕ್ಕೆ ಬಹಿಷ್ಕಾರಗಳಾಗ್ತವೆ, ಜಾತಿಯ ವಿಚಾರಕ್ಕೆ ಏನಾಗುತ್ತೆ, ಜಾತಿಯ ವಿಚಾರಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ, ಇದನ್ನ ಯಾಕೆ ಹೋಗ್ಲಾಡಿಸಿಲ್ಲ? ಆದ್ರೂ ನಾವೆಲ್ಲ ಒಂದು ಅಂತ ಹೇಳದ. ಹಿಂದೂ ಧರ್ಮದಲ್ಲೇ ಒಂದು ಜಾತಿಯ ಹೆಣ್ಣು, ಒಂದು ಜಾತಿಯ ಗಂಡು ಪರಸ್ಪರ ಪ್ರೀತಿಸಿ ಮದುವೆ ಆದ್ರೆ ಯಾಕೆ ಗಲಾಟೆಗಳಾಗ್ತವೆ? ಇದನ್ನ ಯಾಕೆ ಸರಿಪಡಿಸಿಲ್ಲ ನೀವೆಲ್ಲ ಹಿಂದೂ ದೇಶಭಕ್ತರು? ಸರಿಪಡಿಸ್ಬೇಕಲ್ವಾ? ಹಿಂದೂ ಧರ್ಮದಲ್ಲಿ ಒಬ್ಬ ಒಂದು ಹಿಂದೂ ಧರ್ಮದ ದೇವಸ್ಥಾನಕ್ಕೆ ಹೋದಾಗ ಯಾಕೆ ಅಲ್ಲಿ ದೇಗುಲ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗುತ್ತೆ? ಮನುಷ್ಯರು ತಾನೆ, ಅವರು ಹಿಂದೂ ತಾನೆ, ಓದವರು ಹಿಂದೂ, ಅಲ್ಲಿರೋರು ಹಿಂದೂ ದೇವಸ್ಥಾನ ಯಾಕೆ ಅಲ್ಲಿ ನಿರ್ಬಂಧ ಇರಲಾಗತ್ತೆ? ಇದನ್ನ ಕೇಳ್ಬೇಕಲ್ವಾ? ಇದನ್ನ ಪ್ರಶ್ನೆ ಮಾಡ್ಬಿಟ್ರೆ ನಿಮಗೆ ಉರಿ ಬಿದ್ದು ಬಿಡುತ್ತೆ. ಬದಲಾವಣೆ ಮಾಡ್ಕೋಬೇಕಲ್ಲ. ಮರ್ಯಾದಾ ಹತ್ಯೆಗಳೇ ನಡೀತಿದಾವಲ್ಲ. ಪ್ರೀತಿಸಿದ ತಮ್ಮ ಮಕ್ಕಳು ಹಿಂದೂ ಧರ್ಮದಲ್ಲಿರುವ ಒಂದು ಜಾತಿಯಲ್ಲಿ ಹುಡುಗನೋ ಹುಡುಗಿನೋ ಪ್ರೀತಿಸಿ ಮದುವೆ ಆದ ಕಾರಣ ತಮ್ಮ ಮಕ್ಕಳನ್ನೇ ಕೊಲ್ಲುವ ಹೀನ ಕೃತ್ಯಕ್ಕೆ ಸ್ಥಿತಿಗೆ ಹೋಗ್ತಿದಾರಲ್ಲ ಹಿಂದೂ ಧರ್ಮದಲ್ಲಿ. ಈ ಮರ್ಯಾದಾ ಹತ್ಯೆ ಅನ್ನುವಂತ ಒಂದು ಪೈಶಾಚಿಕ ಒಂದು ವಿಚಾರ, ಅದು ಹಿಂದೂ ಧರ್ಮದಲ್ಲಿರುವಂತ ಒಂದು ಕ್ರೂರತೆ ಅಲ್ವಾ? ಅದನ್ನ ಪ್ರಶ್ನೆ ಮಾಡಬಾರ್ದಾ? ಅದು ತಪ್ಪಲ್ವಾ? ಮತ್ತೆ ಅದನ್ನ ಬದಲಾವಣೆ ಮಾಡೋ ನಿಟ್ಟಲ್ಲಿ ಏನ್ ಕೆಲಸ ಮಾಡಿದ್ರೆ ನೀವೆಲ್ಲ ಹಿಂದೂ ಭಕ್ತರುಗಳು? ಹಿಂದೂ ಧರ್ಮದಲ್ಲಿ ರೈತರುಗಳಿದ್ದಾರೆ, ಹಿಂದೂ ಧರ್ಮದ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಕಾರಣ ಪ್ರಭುತ್ವಗಳು, ಸರ್ಕಾರಗಳಿರ್ಬೋದು, ತಾರತಮ್ಯ ನೀತಿಗಳಿರ್ಬೋದು. ಅವರ ಜೀವ ಉಳಿಸೋ ಕೆಲಸ ಮಾಡ್ಬೇಕಲ್ಲ. ಎಲ್ಲಿ ಮಾಡಿದ್ದೀರಾ ನೀವು ಹಿಂದೂ ಧರ್ಮದವರು? ಅವ್ರ ಆತ್ಮಹತ್ಯೆ ತಡೆಗಟ್ಟಬೇಕಲ್ಲ, ಅವ್ರ ಬದುಕನ್ನ ಸದೃಢಗೊಳಿಸೋ ನಿಟ್ಟಲ್ಲಿ ನೀವೇನ್ ಮಾಡಿದ್ದೀರಾ? ಮಾಡ್ಬೇಕಲ್ವಾ? ಹಿಂದೂ ಧರ್ಮದಲ್ಲಿ ಎಷ್ಟೋ ಜನರು ಬಡವರಿದಾರಪ್ಪ, ಅವ್ರಿಗೆ ಉದ್ಯೋಗ ಸಿಕ್ಕಿಲ್ಲಪ್ಪ, ಅವರು ನೆಲೆ ಕಂಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲ ಹಿಂದೂ ಧರ್ಮದವ್ರು ಒಗ್ಗೂಡಿಸಿ ಅವ್ರನ್ನ ಮೇಲೆ ಕೆತ್ತಬೇಕಲ್ವಾ? ಯಾಕೆ ಎತ್ತಾ ಇಲ್ಲ? ಒಂದು ಕೊಲೆ ಆದ್ರೆ, ಒಂದು ಅನ್ಯಾಯ ಆದ್ರೆ, ಅಥವಾ ಇನ್ನೇನೋ ಸಮಸ್ಯೆ ಆದಾಗ ಆ ಜಾತಿ ಯಾವ್ದು ಅಂತ ನೋಡ್ಕೊಂಡು ಒಗ್ಗೂಡುವಂತ ಈ ಜಾತಿಗಳ ನಡುವೆ ಸುಮ್ಮನೆ ಹಿಂದೂ ಧರ್ಮ ನಾವೆಲ್ಲ ಇದೆಲ್ಲ ಏನಿಲ್ಲ. ಇದೆಲ್ಲ ಒಂದು ಸುಮ್ಮನೆ ನಾಟಕ. ಇದು ಮೇಲ್ವರ್ಗದ ಜಾತಿಯ ಒಂದು ಜಾತಿ ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಆ ಧರ್ಮದ ಹೆಸರಿನಲ್ಲಿ ಈ ಹಿಂದೂ ಧರ್ಮದಲ್ಲಿರುವಂತ ಈ ಶೂದ್ರರಿದಾರಲ್ಲ, ಹಿಂದುಳಿದ ಜಾತಿಗಳು, ಆ ಜಾತಿಗಳನ್ನ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಅಷ್ಟೇ. ಇವರೆಲ್ಲ ಇಷ್ಟೇ, ಇದ್ರಲ್ಲಿ ನಡೀತಾ ಇರೋದು ಇಷ್ಟೇನೆ. ಈ ಒಂದು ಲೆಕ್ಕಾಚಾರದಲ್ಲಿ ರಾಜಕೀಯ ಪಕ್ಷಗಳು ಇದನ್ನ ಬಳಕೆ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇನ್ನೇನಿದೆ? ಇವರೆಲ್ಲ ಕೆಲಸ ಮಾಡಬೇಕಾಗಿರೋದು ಈ ಹಿಂದೂ ಧರ್ಮದವರು, ಮುಸ್ಲಿಂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು, ರಾಚಿಂತನ್ ಅಂತವ್ರು, ನೀವುಗಳು ಎಲ್ಲ ಕೆಲಸ ಮಾಡ್ಬೇಕಾಗಿರೋದು ಯಾರಿಗೋಸ್ಕರ ಅಂದ್ರೆ ನಮ್ಮ ರಾಜ್ಯದ ಜನರ ಪರವಾಗಿ ಕೆಲಸ ಮಾಡ್ಬೇಕು. ಅವ್ರು ಜಾತಿ ಧರ್ಮ ಹುಡುಕಬಾರ್ದಲ್ಲಿ. ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರುವಂತ ತೆರಿಗೆ ಹಣ, GST ಹಣ 15ನೇ ಹಣಕಾಸು ಆಯೋಗದಲ್ಲಿ ಬಹಳ ನಷ್ಟ ಆಗಿದೆ. ಇದ್ರ ಬಗ್ಗೆ ದೇಶ ಪ್ರೇಮಿಗಳು, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಮಾತಾಡ್ತಾ ಇದೀರಾ ನೀವೆಲ್ಲ? ಅಯ್ಯೋ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇದೆ, ನಮ್ಮ ಹಿಂದೂ ಧರ್ಮ ಏನ್ ಹಾಳಾಗ್ತಾ ಇದೆ? ಹಾಳಾಗ್ತಾ ಇರೋದೇ ನಿಮ್ಗಳಿಂದ.
ತಾರತಮ್ಯ ಅಸಮಾನತೆ ಆಗ್ತದೆ, ಬಾಯಿ ಬಿಡಲ್ಲ. ಬಹಿಷ್ಕಾರ ಆಗ್ತಾರೆ, ಬಾಯಿ ಬಿಡಲ್ಲ. ಬೆಂಕಿ ಹಚ್ಚುತ್ತಾರೆ, ಬಾಯಿ ಬಿಡಲ್ಲ. ಜಾತಿ ದೌರ್ಜನ್ಯಗಳಾಗ್ತವೆ, ಬಾಯಿ ಬಿಡಲ್ಲ. ರಾಜ್ಯಕ್ಕೆ ನಮಗೆ ಬರುವಂತ ತೆರಿಗೆ ಹಣ ಸಿಗ್ತಾ ಇಲ್ಲ, ಈ ಸರ್ಕಾರಗಳು, ಹಿಂದೂ ಪ್ರಣೀತ ಸರ್ಕಾರಗಳು, ಬಾಯಿ ಬಿಡಲ್ಲ. ಸುಮ್ಮನೆ ನಾವು ಅಭಿಮಾನಿಗಳು, ನಾವು ಹಿಂದೂ ಭಕ್ತರು, ನೀವು ಹಿಂದೂ ವಿರೋಧಿಗಳು ನೀವುಗಳು, ನಿಜವಾದ ಹಿಂದೂ ವಿರೋಧಿಗಳು ನೀವುಗಳು. ನಿಜವಾದ ಧರ್ಮದ ಭಕ್ತರು, ಧರ್ಮವನ್ನ ಪ್ರೀತಿಸೋರು ಯಾರು ಅಂದ್ರೆ ಸಮಾನತೆಗೋಸ್ಕರ ಕೆಲಸ ಮಾಡೋರು ಇದಾರಲ್ಲ. ಎಲ್ಲಿ ಅನ್ಯಾಯ ಆಗತ್ತೆ ಅಲ್ಲಿ ಜಾತಿ ಧರ್ಮವನ್ನ ನೋಡದೆ ಅವ್ರ ಪರವಾಗಿ ದನಿ ಎತ್ತೋದಿದೆಯಲ್ಲ, ಅವರು ನಿಜವಾದ ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು. ನೀವೆಲ್ಲ ನಾಟಕಕಾರ, ಇವರೆಲ್ಲ ಇವರ ಭಕ್ತರ ದೊಡ್ಡ ಅಪ್ಪ ಇದ್ರಲ್ಲಿ ನಾಟಕ ಮಾಡ್ಕೊಂಡಿದ್ದಾರಲ್ಲ, ನೀವೆಲ್ಲ ನಾಟಕಕಾರರು. ಒಂದು ಶಾಲೆ ಹಾಕೊಂಡ್ಬಿಡೋದು, ಅಡೆಗೆ ಒಂದು ತಿಲ್ಕ ಇಟ್ಕೊಂಡ್ಬಿಡೋದು, ಏನು ನಾನು ಗೋರಕ್ಷಕ ಅಂತ ಹೇಳ್ಕೊಳ್ಳೋದು, ಯಾರೋ ಒಬ್ಬ ಫಂಡ್ ಮಾಡ್ತಾನೆ, ನಾನು ಹಿಂದೂ ದೇಶ ಭಕ್ತ ರಕ್ಷಣೆ ಮಾಡ್ತೀನಿ. ಹೋಗ್ರೆಯೋ ಹೋಗಿ, ಕೆಲಸ ಇದ್ರೆ ಏನೋ ನೋಡ್ಕೊ ಹೋಗಿ. ಕೆಲಸ ಅದೇ 2 ರೂಪಾಯಿ, ಭಕ್ತಾದಿಗಳ ಪಡೆ 2 ರೂಪಾಯಿ. ಇವೆಲ್ಲ ಆಷಾಢ ಭೂತಿತನ ಅಂತಾರಲ್ಲ ಅವೇ. ನಿಜವಾಗಿಯೂ ಈ ನಾಡಿಗೆ, ಈ ದೇಶಕ್ಕೆ ಕೆಲಸ ಮಾಡೋರು ಯಾವ ಏನು ಬಣ್ಣ, ಯಾವ ಬಣ್ಣಗಳು ಹಾಕೊಳ್ಳದೆ, ಶಾಲುಗಳು ಹಾಕೊಳ್ಳದೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ. ಈ ಬೂಟಾಟಿಕೆಗಳು, ನಾನು ಹಿಂದೂ ಭಕ್ತ, ನಾನು ದೇಶ ಭಕ್ತ, ನೀವುಗಳೇ ಈ ದೇಶಕ್ಕೆ ಕಂಟಕರು. ಸೊ ರಾಚಿಂತನ್ ಅಂತವರು ಎದೆಗುಂದುವ ಅವಶ್ಯಕತೆ ಇಲ್ಲ. ಮತ್ತೆ ನಿಜವಾಗಿಯೂ ಯಾರು ಅವ್ರೇನಾದ್ರೂ ಕಾನೂನು ವಿರೋಧ ಚಟುವಟಿಕೆ ಮಾಡಿದ್ರೆ ಅಥವಾ ಯಾರೇ ಮಾಡಿದ್ರು ಕೂಡ, ಜಾತಿಗಳ ನಡುವೆ ದ್ವೇಷವನ್ನ ತಂದ್ರೆ, ಅಸಮಾನತೆಯನ್ನು ಕ್ರಿಯೇಟ್ ಮಾಡಿದ್ರೆ, ತಾರತಮ್ಯವನ್ನ ಮಾಡಿದ್ರೆ, ಸಂವಿಧಾನದ ಆಶಯಗಳನ್ನ ಉಲ್ಲಂಘಿಸಿದ್ರೆ, ಕಾನೂನನ್ನ ಉಲ್ಲಂಘಿಸಿದ್ರೆ ಅವ್ರು ಶಿಕ್ಷೆಗೆ ಒಳಗಾಗ್ತಾರೆ ಅಲ್ವಾ. ಅವ್ರು ಏನೂ ಮಾಡದೆ ಸೈದ್ಧಾಂತಿಕವಾಗಿ ಅವರನ್ನು ಎದುರಿಸಲಾಗದೆ ಸುಮ್ನೆ ಏನೋ ಜಾತಿ ಧರ್ಮ ಅಷ್ಟೇ ನಿಮ್ಗೆ ಕೆಲಸ. ನಿಜವಾಗೂ ಮಾಡೋ ಕೆಲಸ ಬಹಳ ಇದೆ. ಇವ್ರು ಓದ್ಕೊಳ್ಬೇಕಾಗಿರೋದು ಯಾರನ್ನ ಅಂದ್ರೆ ನಾರಾಯಣ್ ಗುರು ಅವ್ರನ್ನ. ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡಿದವರು ನಾರಾಯಣ್ ಗುರುಗಳು, ಸ್ವಾಮಿ ವಿವೇಕಾನಂದ ಅವರು. ಅವ್ರು ಹೇಳ್ತಾರೆ, ಒಂದು ಧರ್ಮಕ್ಕೆ ಒಬ್ಬ ವಿಧವೆಯ ಕಣ್ಣೀರನ್ನ ಒರೆಸುವ ತಾಕತ್ತಿಲ್ಲ ಅಂದ್ರೆ, ಒಬ್ಬ ಬಡವನನ್ನ ರಕ್ಷಣೆ ಮಾಡುವ, ಅವನಿಗೆ ಬದುಕನ್ನ ಕೊಡುವಂತ ಒಂದು ಸಾಮರ್ಥ್ಯ ಇಲ್ಲ, ಧರ್ಮನೇ ಅಲ್ಲ ಅಂತ ಹೇಳ್ಬಿಟ್ರು. ಕುವೆಂಪು ಅವರು ಹಿಂದೂ ಧರ್ಮ ವಿಶ್ವಮಾನ್ಯ ಆಗ್ಬೇಕು ಅಂದ್ರೆ ಅದು ತನ್ನೊಳಗಡೆ ಇರುವಂತಹ ಅಸಮಾನತೆಗಳನ್ನ, ಮೌಢ್ಯಗಳನ್ನ, ಜಾಡ್ಯಗಳನ್ನ, ಜೊತೆಗೆ ಈ ಸಮುದಾಯದ ಹೆಸರು ಹೇಳ್ಕೊಂಡು ನಾವು ಧರ್ಮ ಭಕ್ತರು, ದೇಶ ಭಕ್ತರು ಅಂತಾರಲ್ಲ, ಇಂಥ ಹುಳಗಳನ್ನೆಲ್ಲ ಹೊರಗಡೆ ಹಾಕ್ಬೇಕು. ಇವು ಪಿತಿ ಅಂತ ಸುಮ್ಮನೆ ಬಾಯ್ ಬಿಡ್ಕೊಳ್ತವೆ. ದುಡ್ಡು ಹೊಡಿಯಕ್ಕೆ, MLA-ಗಳಾಗಕ್ಕೆ, ಕಾಸು ಮಾಡಕ್ಕೆ, ಕಾರ್ ತಗೊಳಕ್ಕೆ. ನಾವು ಭಕ್ತರು, ನಾವು ಗೋರಕ್ಷಕರು, ನಾಟಕಕಾರರು, ಇವರೆಲ್ಲ ಅಸಹ್ಯ. ಓಕೆ, ಒಳ್ಳೆಯ ಸಮಾಜ ಪರವಾದ, ಮಾನವೀಯ ಪರವಾದ ಕೆಲಸಗಳನ್ನು ಮಾಡೋದಕ್ಕೆ ಯಾರಿಗೂ ಹೆದರೋಬೇಕಾಗಿಲ್ಲ. ಮತ್ತಷ್ಟು ಜರೂರಾಗಿ ಇನ್ನಷ್ಟು ಉತ್ಸಾಹದಿಂದ ಅವರು, ಚಿಂತನ್ ಅವರು, ನಾವೆಲ್ಲ ಕೆಲಸ ಮಾಡ್ತಾ ಹೋಗೋಣ. ಇವರೆಲ್ಲ ಸುಮ್ಮನೆ ಒಂದೊಂದು ಚಾನಲ್ ಮಾಡ್ಕೊಂಡ್ಬಿಡ್ತಾರೆ, ನಾವು ದೇಶಭಕ್ತ ಚಾನಲ್ಲು. ಇವರು ಎಲ್ಲ ದೇಶದ್ರೋಹಿಗಳೇ. ಈ ದೇಶಕ್ಕೆ, ಈ ಬಡವರಿಗೆ, ಈ ನೆಲದಲ್ಲಿರುವಂಥ ಮಹಿಳೆಯರಿಗೆ, ಈ ನೆಲದಲ್ಲಿರುವಂಥ ಅಸಹಾಯಕರಿಗೆ, ದಲಿತರಿಗೆ, ದಮಂತರಿಗೆ ಒಂದು ಮಾತಾಡಲ್ಲ ಇವರು. ಸುಮ್ಮನೆ ನಾನು ಹಿಂದೂ ವಿರೋಧಿ, ನನ್ನ ಅಕೌಂಟಿಗೆ ದುಡ್ಡು, ನಾನು ಹಿಂದೂ ಭಕ್ತ, ನನ್ನ ಅಕೌಂಟಿಗೆ ದುಡ್ಡು ಹಾಕಿ, ನಾನು ಗೋರಕ್ಷಕ, ನನ್ನ ಅಕೌಂಟಿಗೆ ದುಡ್ಡು ಹಾಕಿ, ನಾನು ಹಿಂದೂಗಳ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀನಿ, ನನ್ನ ಅಕೌಂಟಿಗೆ ದುಡ್ಡು ಹಾಕಿ. ಚಿಲ್ಲರೆ ಗಿರಾಕಿಗಳು ಇವರೆಲ್ಲ. ಇವ್ರನ್ನೇನನ್ಬಾರ್ದು, ಚಿಲ್ಲರೆ ಗಿರಾಕಿಗಳು. ಧರ್ಮದ ಹೆಸರಿನಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವ ಚಿಲ್ಲರೆ ಗಿರಾಕಿಗಳು. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.